ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ಸ್. ಪುಷ್ಪ ಅಲಂಕಾರ ಪ್ರದರ್ಶನ ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ನಲ್ಲಿ ನಾನು ನೋಡೋಕೆ ಬಂದಿದ್ದೀವಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಒಬ್ಬರಿಗೆ 30 ರೂಪಾಯಿ, ದೊಡ್ಡವರಿಗೆ, ಚಿಕ್ಕವರಿಗೆ 10 ರೂಪಾಯಿ ಅಂತೆ. ನೋಡಿ ಫ್ರೆಂಡ್ಸ್, ಗ್ಲಾಸ್ ಹೌಸ್. ಈ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಉಪಯುಕ್ತವಾಗಿ ಗ್ಲಾಸ್ ಹೌಸ್ನಲ್ಲಿ ಪುಷ್ಪ ಅಲಂಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಒಳಗೆ ಎಂಟ್ರೆನ್ಸ್ ಆಗ್ತಾಯಿದ್ದೀನಿ. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಪಾರ್ಕಿಂಗು, ಗಿಡಗಳದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ 103ನೇ ಬಸ್ಸಿಗೆ ಬಂದುಬಿಟ್ಟು ಗ್ಲಾಸ್ ಹೌಸ್ಗೆ ಹೋಗ್ಬೇಕು ಅಂದರೆ ಅಲ್ಲಿ ಇಳಿದ್ಬಿಟ್ಟು 1-2 ಮೈಲಿ ಆಗುತ್ತೆ. 200 ಮೀಟರ್ಸ್ ಬಂದರೆ ಗ್ಲಾಸ್ ಹೌಸ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ಲಾಸ್ ಹೌಸ್. ನೋಡಿ, ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನೋಡಿ, ಅಲಂಕಾರ ಮಾಡಿದ್ದಾರೆ. ನೋಡಿ, ಕರು, ಆಮೇಲೆ ರೈತನ ಮನೆ. ನೋಡಿ ಫ್ರೆಂಡ್ಸ್, ಈ ಕಡೆ ಸೈಡ್ ಇದು ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಹಬ್ಬ. ನೋಡಿ, ಪ್ರತಿಯೊಂದು ಸಿರಿಧಾನ್ಯನ ಇಟ್ಟು ಚಿತ್ರ ಬಿಡಿಸಿದ್ದಾರೆ. ನೋಡಿ, ನೋಡಿ ಫ್ರೆಂಡ್ಸ್, ಹೂವಿನಲ್ಲಿ ಸರ್ಕಾರಿ ಕೆಲಸ, ದೇವರ ಕೆಲಸ, ವಿಧಾನಸೌಧನ ಬಿಡಿಸಿದ್ದಾರೆ. ನೋಡಿ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತು ಲಾಸ್ಟ್ ಡೇ. ನೋಡಿ, ನೋಡಿ ಫ್ರೆಂಡ್ಸ್, ನಾನಾ ರೀತಿ ಹೂವಿನ ಅಲಂಕಾರ, ಹಣ್ಣಿನ ಗಿಡಗಳ ಅಲಂಕಾರ. ನೋಡಿ, ಬನ್ನಿ ನೋಡುತ್ತಾ ಹೋಗೋಣ ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅರಿಶಿನ ಬಣ್ಣ ಸಾವಂತಿಗೆ, ಬಿಳಿ ಸಾವಂತಿಗೆ, ಕೆಂಪು ಸಾವಂತಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಯ್ತಕ್ಕ, ಇಲ್ಲಿ ನೋಡಿ, ಗೂಳಿ ಓರಿ ಅಂತೀವಲ್ಲ ಹಳ್ಳಿ ಸೈಡು, ಬಸವಣ್ಣ, ಅದು ಸಹ ಇಲ್ಲಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತೋಟದ ಇಲಾಖೆಯಿಂದ ಇದು ಪುಷ್ಪ ಅಲಂಕಾರ ಮಾಡಿದ್ದಾರೆ. ನೋಡೋಣ ಬನ್ನಿ ಸೌಧಾನ ಸುತ್ತ. ನೋಡಿ, ಹೂವು ಬಾಳದೇ ಇರಲಿ ಅಂತ ಮಂಜಿ ನೀರು ಬಿಟ್ಟಿದ್ದಾರೆ. ನೋಡಿ, ವಿಧಾನಸೌಧ ಇದು ಹಿಂದ್ಗಡೆದು.
ನೋಡಿ ಇಲ್ಲಿ ಸಹಿತ ನಾನಾ ರೀತಿ ಹೂವಿನ ಗಿಡಗಳಿಂದ ಅಲಂಕಾರಗಳ ಮಾಡಿದ್ದಾರೆ ನೋಡಿ. ಇದು ಹಂಪೆ ತೇರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಂಪೆ ತೇರು. ಜಾರ್ ಬಿತ್ತೀಯ ಹುಷಾರಿ. ನೋಡಿ ಎಲ್ಲ ನೀರು ಸಿಂಪಡಿಸ್ತಾ ಇರೋದ್ರಿಂದ ತ್ಯಾವ ಆಗಿದೆ ನೆಲ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾವ ಥರ ಫೋಟೋ ತೆಗೆಸ್ಕೊತಾ ಇದ್ದಾರೆ ಎಲ್ಲ ನೋಡಿ. ಕಲ್ಲಿನ ರಥ ಹಂಪೆ ರಥ ಇದು ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ. ನೋಡಿ ಇಲ್ಲಿ ಅದೇ ಥರ ಪುಷ್ಪ ಅಲಂಕಾರ ಗಿಡಗಳು ಎಲ್ಲ ಹಾಗೆ ಜೋಡಿಸಿದ್ದಾರೆ. ಯಾವ ಪುಷ್ಪ ಅಂತ ಹೇಳೋಕ್ಕೂ ಸಹ ಆಗ್ತಾಯಿಲ್ಲ ನನಗೆ. ಎಲ್ಲ ಪುಷ್ಪಗಳು ಹೊಸ ರೀತಿ ನೋಡ್ತಾ ಇದ್ದೀನಿ ನಾನು. ನೋಡಿ ಗಾಳಿ ಫ್ಯಾನು ಹಾಕಿದ್ದಾರೆ ಬಿಸಿಲಿಗೆ ನೋಡಿ. ಎಲ್ಲ ರೀತಿಯ ಪುಷ್ಪ ಅಲಂಕಾರಗಳನ್ನು ಮಾಡಿದ್ದಾರೆ ನೋಡಿ. ಜನ ಯಾವ ಥರ ಬಂದಿದ್ದಾರೆ ನೋಡೋಕ್ಕೆ ಅಂತ. ನೋಡಿ ಇದೇ ಮೊದಲನೇ ಸಲ ಈ ಥರ ಅಲಂಕಾರ ಪುಷ್ಪ ಅಲಂಕಾರ ಫಲಪುಷ್ಪ ಪ್ರದರ್ಶನ ಇಟ್ಟಿರುವುದು. ನೋಡಿ ನೋಡಿ ಅಡಿಕೆ ಗಿಡಗಳನ್ನ ಸಹ ನಾಟಿ ಮಾಡಿದ್ದಾರೆ ಇಲ್ಲಿ ಸೈಡು ನೋಡಿ. ಎಲ್ಲ ತರಕಾರಿಗಳಿಂದ ಡಿಸೈನ್ ಮಾಡಿ ದೇವಿನ ಮಧ್ಯೆ ಕುಂದಿರಿಸಿದ್ದಾರೆ ನೋಡಿ. ನೋಡಿ ಆ ಸೈಡೆಲ್ಲ ಯಾವ ಥರ ಜನ ಕುಂತಿದ್ದಾರೆ ಅಂತ ಬನ್ನಿ ನೋಡೋಣ. ಇಲ್ಲಿ ನೋಡಿ ಪ್ರತಿಯೊಂದು ತರಕಾರಿ ಹಣ್ಣು ನಮ್ಮ ದಾವಣಗೆರೆ ಸೈಡ್ ಯಾವ ಸಿಗುತ್ತೋ ಎಲ್ಲ ಥರದ ಹಣ್ಣುಗಳನ್ನು ಇಟ್ಟಿದ್ದಾರೆ ನೋಡಿ. ಅಂದರೆ ಇವತ್ತು ಲಾಸ್ಟ್ ಡೇ. ಇವತ್ತು ಸಾಯಂಕಾಲ ಕ್ಲೋಸ್ ಮಾಡ್ತಾರೆ ಫಲಪುಷ್ಪ ಪ್ರದರ್ಶನನ ನೋಡಿ. ಮೆಣಸಿನಕಾಳು ಅರಿಶಿನ ಅದು ಅರಿಶಿನ ನೋಡಿ. ಬಾಳೆಗೊನೆ ಎಲ್ಲ ನೀಟಾಗಿ ಇಟ್ಟಿದ್ದಾರೆ.